ನಮ್ಮ ರಾಯಚೂರು ನಗರದ ಪಾಲಿಕೆ ಆಯುಕ್ತರಾಗಿರ್ತಕ್ಕಂಥ ವಿಭಿನ್ನವರು ರಾಷ್ಟ್ರಧ್ವಜ ಕಾರ್ಯಕ್ರಮವನ್ನು ನೆರವೇರಿಸ್ತಾರೆ. ನಂತರ ನಾಡಧ್ವಜ ಕಾರ್ಯಕ್ರಮದಂತೆ ನಮ್ಮ ಪರಿಷತ್ತಿನ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಅಂಗಣ ಪಾಟೀಲವರು ಮಾಡ್ತಾರೆ. ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಆಗಿರ್ತಕ್ಕಂಥ ನಾನು ವೆಂಕಟೇಶ್ ಬೇಲೂರು ಪರಿಷತ್ತಿನ ಧ್ವಜವನ್ನು ಮಾಡ್ತೀವಿ. ಹೀಗಾಗಿ ನಂತರ ಮೆರವಣಿಗೆ ಕಾರ್ಯಕ್ರಮ ಇರ್ತದೆ 8:30 ಅದು ನಮ್ಮ ಕ್ರೀಡಾಂಗಣದ ಏಮ್ಸ್ ಹೋರಾಟ ವೇದಿಕೆಯಲ್ಲಿ ಪಕ್ಕದಲ್ಲಿ ಅಲ್ಲಿಂದ ಪ್ರಾರಂಭ ಆಗುತ್ತೆ ಮೆರವಣಿಗೆ 8:00ವರೆಗೆ. ಅಲ್ಲಿಂದ ಪ್ರಾರಂಭವಾಗಿ ಮೆರವಣಿಗೆ ನಂತರ 10 ಗಂಟೆಗೆ ವೇದಿಕೆ ಕಾರ್ಯಕ್ರಮ ಪ್ರಾರಂಭವಾಗುತ್ತದೆ. ರಾಜ್ಯಪಾಲ ಶಿವರಾಜ ಸ್ವಾಮಿಗಳು ವಹಿಸಲಿದ್ದಾರೆ. ಜೊತೆಗೆ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಶರಣ ಪ್ರಕಾಶ್ ಪಾಟೀಲ್ ಉಸ್ತುವಾರಿ ಸಚಿವರು ಪಾಲ್ಗೊಳ್ಳುತ್ತಾರೆ. ಹಾಗೆಯೇ ಶ್ರೀ NS ಬೋಸಸ್ ಅವರು ಕೂಡ ಸಚಿವರಾಗಿರ್ತಕ್ಕಂಥ ನೀರಾವರಿ ಮತ್ತು ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ ಸಚಿವರಾಗಿರ್ತಕ್ಕಂಥ ಬೋಸಸ್ ಅವರು ಕೂಡ ಬರ್ತಾರೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಗರ ಶಾಸಕರಾಗಿರ್ತಕ್ಕಂಥ ಡಾಕ್ಟರ್ S ಸುಧಾಕರ್ ಪಾಟೀಲ್ ಅವರು ವಹಿಸಿಕೊಂಡು ಇರ್ತಾರೆ. ನಂತರ ಸಮಾರಂಭದ ಮುಖ್ಯವಾಗಿ ಉದ್ಘಾಟನೆ ಮಾಡಲಿಕ್ಕೆ ವಿಶೇಷ ನಮಗೆ ಆಕರ್ಷಣೆ ವ್ಯಕ್ತಿ ಯಾರಪ್ಪ ಅಂತಂದರೆ 87ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿರ್ತಕ್ಕಂಥ ನಾಡೋಜ ಡಾಕ್ಟರ್ ಗೋಲುಚ ಚನ್ನಬಸಪ್ಪ ಅವರು ಉದ್ಘಾಟನೆ ಮಾಡಲಿಕ್ಕೆ ಬರ್ತಾ ಇದ್ದಾರೆ. ಅದು ನಮಗೆ ತುಂಬ ಇನ್ನೊಂದು ಕೆಲಸ, ಒಳ್ಳೆಯ ಒಂದು ಖುಷಿ ಕೊಡ್ತಕ್ಕಂಥ ಕೆಲಸ ಅಂತ ನನಗೆ ಅನಿಸ್ತಾ ಇದೆ. ಹಾಗಾಗಿ ಅವರು ಉದ್ಘಾಟನೆ ಮಾಡ್ತಾರೆ. ಇಲ್ಲಿ ಕಾರ್ಯಕ್ರಮದಲ್ಲಿ ಗ್ರಾಮೀಣ ಶಾಸಕರಾಗಿರ್ತಕ್ಕಂಥ ಬಸವನಗೌಡ ದತ್ತರ್ ಅವರು ಇರ್ತಾರೆ. ಅವರು ಚಿತ್ರಕಲಾ ಪ್ರದರ್ಶನ ಉದ್ಘಾಟನೆ ಮಾಡ್ತಾರೆ. ಪುಸ್ತಕ ಮಳಿಗೆಗಳ ಉದ್ಘಾಟನೆಯನ್ನು ವಿಧಾನ ಪರಿಷತ್ ಸದಸ್ಯರಾಗಿರ್ತಕ್ಕಂಥ ಕೆ ವಸಂತಕುಮಾರ್ ಅವರು ಮಾಡಿದ್ದಾರೆ. ಹೊಸ ವಿಧಾನಗಳಿಗೆ ಕಾರ್ಯಕ್ರಮವನ್ನು ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾಗಿರ್ತಕ್ಕಂಥ ಅಂಗಣ ಪಾಟೀಲ್ ಅವರು ಮಾಡಿದ್ದಾರೆ. ವಿಶೇಷವಾಗಿ 5ನೇ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿರ್ತಕ್ಕಂಥ ಬಾಬು ಭಂಡಾರದವರು ಪರಿಷತ್ತಿನ ಧ್ವಜವನ್ನು ಈಗಿನ ಸನ್ಮಾನ ಅಧ್ಯಕ್ಷರಿಗೆ ಹಸ್ತಾಂತರ ಮಾಡಿದ್ದಾರೆ. ಕನ್ನಡವನ್ನು ಈ ನೆಲದಲ್ಲಿ, ವಿಶೇಷವಾಗಿ ರಾಯಚೂರಿನ ನೆಲದಲ್ಲಿ ಕನ್ನಡದ ಬಗ್ಗೆ ಅಭಿಮಾನ ಪ್ರೀತಿ ಬೆಳೆಸುವಂಥ ಒಂದು ಉತ್ಸಾಹ ಇಟ್ಕೊಂಡೇ ಸಾಕಷ್ಟು ರೀತಿಯ ಪ್ರಯತ್ನವನ್ನು ಸಾಹಿತ್ಯ ಪರಿಷತ್ ಮಾಡ್ತಾ ಬಂದಿದ್ದೀವಿ. ಹೀಗಾಗಿ ಈ ಸಮ್ಮೇಳನವನ್ನು ಮಾಡುವಂಥ ಒಂದು ಸಂದರ್ಭ ಬಂದಾಗ ಈ ರಾಯಚೂರು ನಗರದಲ್ಲಿ ಎಲ್ಲರೂ ಬಂದಿದೆ. ಇಲ್ಲಿ ಭಾಷೆ